ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನು ದೊಡ್ಡ ವಿಚಾರ. ರಾಜ್ಯ ರಾಜಕಾರಣದಲ್ಲಿ ಇದೀಗ ನಾಯಕತ್ವ ಬದಲಾವಣೆಯ ಚರ್ಚೆ ಸಾಕಷ್ಟು ಜೋರಾಗಿರುವಂಥದ್ದು. ಯಾಕಂದರೆ ನವೆಂಬರ್ ಕ್ರಾಂತಿಯ ವಿಚಾರ ಎಲ್ಲಿ ಯಾವಾಗ ಸದ್ದು ಮಾಡ್ತಲ್ಲ ಆಗಿನಿಂದಲೂ ಸಹ ಇಂದಿನವರೆಗೂ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂಥರ ಎಲ್ಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇದುವರೆಗೂ ಯಾವುದೇ ರೀತಿಯಾದ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ, ಯಾವುದೇ ಒಂದು ಕ್ಲಿಯರಿಟಿಯನ್ನು ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಣಗಳ ನಡುವೆ ಎಲ್ಲೋ ಒಂದು ಕಡೆ ಬಿರುಸಿನ ತಿಕ್ಕಾಟ ಪ್ರಾರಂಭವಾಗಿರುವ ಲಕ್ಷಣಗಳು ಕಂಡುಬರ್ತಾ ಇರುವಂಥದ್ದು. ಯಾಕಂದರೆ ನವೆಂಬರ್ 20ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಅವಧಿ ಪೂರ್ಣಗೊಂಡು, ಅಂದರೆ ಸೆಕೆಂಡ್ ಇನ್ನಿಂಗ್ಸ್, ಸಿದ್ದರಾಮಯ್ಯ ಸರ್ಕಾರದ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಿ, ನಮ್ಮ ನಾಯಕನಿಗೆ ನಾಯಕತ್ವವನ್ನು ಬಿಟ್ಟು ಕೊಡಿ ಎಂಬ ಮಾತನ್ನು ಡಿ.ಕೆ. ಶಿವಕುಮಾರ್ ಬಣದ ಕೆಲ ನಾಯಕರು, ಶಾಸಕರು, ಸಚಿವರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಶಾಸಕರು, ಸಚಿವರು ಸಹ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲು ಸಿದ್ದರಾಮಯ್ಯರನ್ನು ಬಿಡಲ್ಲ, ಅವರ ನಾಯಕತ್ವದಲ್ಲೇ ನಾವು ಮುಂದುವರಿತೀವಿ, ಅವರೇ 5 ವರ್ಷ CM ಅನ್ನೋ ಮಾತುಗಳನ್ನು ಹೇಳ್ತಾನೇ ಬರ್ತಾ ಇದ್ದಾರೆ. ಆದರೆ ಈ ಇಬ್ಬರ ನಡುವೆ ಮೂರನೆಯವರು ಮುಖ್ಯಮಂತ್ರಿ ರೇಸ್ಗೆ ಎಂಟ್ರಿ ಕೊಟ್ಟಿರುವಂಥ, ಅಂದರೆ CM ರೇಸ್ಗೆ ಮತ್ತೊಬ್ಬರು ಎಂಟ್ರಿ ಕೊಟ್ಟಿರೋರು ಹಿರಿಯ ನಾಯಕರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆ ಯಾರು ಅಲ್ಲ, ಪರಮೇಶ್ವರ್ ಅವರು, ಸದ್ಯ ಗೃಹ ಸಚಿವರಾಗಿರೋ ಪರಮೇಶ್ವರ್ ಅವರು ಈ ಒಂದು ಮುಖ್ಯಮಂತ್ರಿ ರೇಸ್ಗೆ ಎಂಟ್ರಿ ಕೊಟ್ಟಿರುವುದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕಂದರೆ ನಿನ್ನೆ ಅಷ್ಟೇ ಸಂಜೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಒಂದು ರಹಸ್ಯ ಸಭೆ ಮಾಡಿದ್ರು, ಸುದೀರ್ಘ ಸಮಾಲೋಚನೆ ಮಾಡಿದ್ರು. ಅಲ್ಲಿ ಯಾವ ರೀತಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಅನ್ನೋದನ್ನು ಮುಖ್ಯಮಂತ್ರಿಯವರು ಇದುವರೆಗೆ ಬಿಟ್ಟುಕೊಡುವ ಪ್ರಯತ್ನವನ್ನು ಮಾಡಲಿಲ್ಲ. ಯಾಕಂದರೆ ಮುಂದಿನ ರಾಜಕೀಯ ಯಾವ ಸಂದರ್ಭದಲ್ಲಿ ಯಾವ ಮಗ್ಗಲನ್ನು ಪಡೆಯುತ್ತೆ, ಯಾವ ಮಗ್ಗಲಿಗೆ ಹೊರಳುತ್ತೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗಲ್ಲ. ಆ ರೀತಿಯಾದ ಒಂದು ಸಂದರ್ಭ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದೆಲ್ಲದರ ನಡುವೆ ಇದೀಗ ಪರಮೇಶ್ವರ್ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ದಲಿತ CM ಕೂಗು ಮುನ್ನೆಲೆಗೆ ಬಂತ ಅನ್ನೋ ಚರ್ಚೆ ಪ್ರಾರಂಭವಾಗಿರುವಂಥದ್ದು. ಯಾಕಂದರೆ ಪರಮೇಶ್ವರ್ ಅವರ ಹೇಳಿಕೆ ಬೆನ್ನಲ್ಲಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿರುವಂಥದ್ದು. ಅವರು ಹಿರಿಯರು, ಅವ್ರು ಕೇಳೋದ್ರಲ್ಲಿ ಸ್ವಾಭಾವಿಕ, ಏನಿಲ್ಲ, ತಪ್ಪು ಇಲ್ಲ, ಅವ್ರು ಕೇಳ್ತಾ ಇರೋದು ಅವರು CM ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಅಂದರೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರುವ ಒಬ್ಬ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾದ ಒಂದು ಹೇಳಿಕೆ ನೀಡಿರುವುದು ಎಲ್ಲೋ ಒಂದು ಕಡೆ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ CM ಆಗಬೇಕನ್ನೋ ಚರ್ಚೆಗಳು, ಮಾತುಗಳು, ಒತ್ತಾಯಗಳು, ಒತ್ತಡಗಳು ಇವೆಲ್ಲದರ ನಡುವೆ ದಲಿತ ಕಾರ್ಡ್ ಮತ್ತೆ ಪ್ಲೇ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಕನಸಿಗೆ ತಣ್ಣೀರು ಎರಚಲು ಈ ರೀತಿಯಾದ ಒಂದು ದಾಳವನ್ನ, ಈ ರೀತಿಯಾದ ಒಂದು ತಂತ್ರವನ್ನ ಸಿದ್ದರಾಮಯ್ಯ ಬಣ ಹೆಣಿಯುತ್ತಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ದಲಿತ CM ಅಂದರೆ 20ರ ನಂತರ ದಲಿತ CM ಚರ್ಚೆನೇ ಇರಲಿಲ್ಲ. ಯಾವಾಗ ಖರ್ಗೆ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ಬರ್ತಾರೋ ಅದರ ಮರುದಿನವೇ ಈ ರೀತಿಯಾದ ಒಂದು ಚರ್ಚೆ ಹುಟ್ಟು ಹಾಕಲಾಗ್ತಾ ಇದೆ ಅನ್ನೋದನ್ನು ನೋಡೋದಾದ್ರೆ ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ತಪ್ಪಿಸುವಲ್ಲಿ ಸಿದ್ದರಾಮಯ್ಯ ಬಣ ಯಶಸ್ವಿ ಆಯ್ತಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ದಲಿತ CM ವಿಚಾರಕ್ಕೆ ಬಂದಾಗ AICC ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಂದರೆ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಸಹಜವಾಗಿಯೇ ಚಾಲ್ತಿಯಲ್ಲಿ ಬರುತ್ತೆ. ಜೊತೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಸಹಜವಾಗಿಯೇ ಚಾಲ್ತಿಯಲ್ಲಿ ಬರುತ್ತೆ. ಬಿಟ್ರೆ ಮತ್ತೆ ದಲಿತ CM ವಿಚಾರ ಬಂದಾಗ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಸಹ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಈ ಎಲ್ಲದರ ನಡುವೆ AICC ಅಧ್ಯಕ್ಷರಿಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಗಾದಿ ಒಲಿಯುತ್ತಾ ಅನ್ನೋ ಚರ್ಚೆ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾರು ವಿರೋಧ ಮಾಡಲಾರರು ಅನ್ನೋದು ಇಲ್ಲಿ ನಾವು ಸೂಕ್ಷ್ಮವಾದ ಗಮನಿಸಬೇಕಾದ ಒಂದು ವಿಚಾರವಾಗಿರುವಂತದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿದ್ದಾರೆ, ಅವರೇ ಕಾಂಗ್ರೆಸ್ ಪಕ್ಷದ ಸುಪ್ರೀಂ ನಾಯಕರಾಗಿದ್ದಾರೆ. ಸೊ ಅಂತವರಿಗೆ ಕರ್ನಾಟಕ ರಾಜ್ಯದ CM ಸ್ಥಾನ ಒಲಿಯದ್ರೆ ತಪ್ಪೇನು ಅನ್ನೋ ಮಾತುಗಳು ಸಹ ಸಾಕಷ್ಟು ನಾಯಕರಲ್ಲಿ ಇರುವಂತದ್ದು, ಎರಡೂ ಬಣದ ನಾಯಕರಲ್ಲಿ ಇರುವಂತದ್ದು. ಆದ್ರೆ ಇದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ಇಲ್ಲಿ ಮತ್ತೊಂದು ಗಮನಾರ್ಹ ಸಂಗತಿಯಾಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಸಹ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿರುವ ಒಬ್ಬ ನಾಯಕರಾಗಿದ್ದಾರೆ. ಅದರಂತೆ ಸಿದ್ದರಾಮಯ್ಯನವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಒಬ್ಬ ಪ್ರಬಲ ಹಿಂದುಳಿದ ನಾಯಕರಾಗಿದ್ದಾರೆ. ಈ ಇಬ್ಬರ ನಡುವಿನ ಎಂಟ್ರಿ, ಅಂದ್ರೆ ಈ ಇಬ್ಬರ ನಡುವಿನ ಕಾದಾಟದಲ್ಲಿ ಮೂರನೇ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಪರಮೇಶ್ವರ್ ಅವರ ಹೆಸರು ಕೇಳಿದ್ರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟನೆ
ಒಂದು ಕ್ಲಾರಿಟಿ ಸಿಕ್ಕಂತ ಕಂಡು ಬರ್ತಾ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನೋಡಬೇಕಾದ್ರೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಸಹ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಎಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನಲಾದ ಒಂದು ಮಾತು ಸಹ ಇದೀಗ ಮತ್ತೆ ಚರ್ಚೆಗೆ ಬರ್ತಾ ಇರುವಂತದ್ದು, ನಾನೇ ಅಧಿಕಾರಕ್ಕೆ ತಂದೆ ಪಕ್ಷವನ್ನ ಅನ್ನೋ ಮಾತನ್ನು. ಇದಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ತಿರುಗೇಟನ್ನು ನೀಡ್ತಾ ಇದ್ದಾರೆ, ಕೌಂಟರ್ ಅನ್ನು ನೀಡ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಪರಮೇಶ್ವರ್ ಅವರು ಹೇಳಿದ್ರು, ನಾನೇ ಅಧಿಕಾರಕ್ಕೆ ತಂದನಿ ಅಂತ ನಾನು ಹೇಳ್ಕೊಳ್ಳಿಲ್ಲ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು, ನಾನೇ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ, ಜೊತೆಗೆ ಆ ಸಂದರ್ಭದಲ್ಲಿ ನಾನು ಕೊರಟಗೆರೆಯಲ್ಲಿ ಸೋತ ಬಳಿಕ ಅಂದ್ರೆ ಪರಾಭವಗೊಂಡೆ, ಆಗ ನನಗೆ ಆ ಅವಕಾಶ ತಪ್ಪಿತು. ಒಂದು ವೇಳೆ ಆಗ ನಾನು ಗೆದ್ದಿದ್ರೆ ಏನೇನಾಗ್ತಿತ್ತೋ ಗೊತ್ತಿರಲಿಲ್ಲ ಅನ್ನೋ ಮಾತಿನ ಮೂಲಕ ಎಲ್ಲೋ ಒಂದ್ ಕಡೆ ಆ ಸಂದರ್ಭದಲ್ಲೇ ತಮಗೆ ಸಿಎಂ ಸ್ಥಾನ ತಪ್ಪಿತ್ತು ಅನ್ನೋದನ್ನ ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನ ಪರಮೇಶ್ವರ್ ಅವರು ಮಾಡಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ಸತೀಶ್ ಜಾರಕಿಹೊಳಿ ಸಹ ಹೇಳಿರುವಂತದ್ದು, ನಾನೇ ಪಕ್ಷವನ್ನ ಅಧಿಕಾರಕ್ಕೆ ನಾನೇ ತಂದೆ ಅನ್ನೋದು ತಪ್ಪು, ಇದನ್ನ ಯಾರು ಒಪ್ಪಲ್ಲ, ಇದನ್ನ ನಾನಂತೂ ಒಪ್ಪಲ್ಲ. ಎಲ್ಲಾ ಶಾಸಕರು, ನಾಯಕರು, ಹಲವರು ಶ್ರಮ ಇದೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು, ಒಬ್ಬರಿಂದ ಇದು ಸಾಧ್ಯ ಇಲ್ಲ ಅನ್ನೋದನ್ನ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಅನ್ನ ನೀಡಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನಾನೇ ತಂದೆ ಅನ್ನೋದಕ್ಕಿಂತ ಒಂದು ಉದಾಹರಣೆ ಮೂಲಕ ಜಾರಕಿಹೊಳಿ ಹೇಳ್ತಾರೆ, ತೇನ್ ಸಿಂಗ್ 1960ರಲ್ಲಿ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದ್ರು, ಅವ್ರ ಜೊತೆ ಇನ್ನೂ 14 ಜನರಿದ್ರು, ಆದ್ರೆ ಅವರ ಹೆಸರು ಯಾವತ್ತೂ ಮುನ್ನೆಲೆಗೆ ಬರಲಿಲ್ಲ, ಕೇವಲ ತೇನ್ ಸಿಂಗ್ ಹೆಸರು ಬಂತು. ಇದು ಸಹ ಅದೇ ರೀತಿಯಾಗಿದೆ ಅನ್ನೋ ಮಾತಿನ ಮೂಲಕ ಕೇವಲ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ, ಇನ್ನುಳಿದ 14 ನಾಯಕರು ಅಂದ್ರೆ ಅವರು ಉದಾಹರಣೆ ಹೇಳಿರೋ ಪ್ರಕಾರ 14 ನಾಯಕರು ಸೇರಿ ಅಂದ್ರೆ ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನಾಯಕರು, ಹೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಶ್ರಮವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋ ಮಾತಿನ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಒನ್ ಮ್ಯಾನ್ ಶೋ ಅನ್ನ ಒಪ್ಪಿಕೊಳ್ಳಲು ಮುಂದಾಗಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ. ಈ ಬೆಳವಣಿಗೆ ನಡುವೆ ಈಗಾಗಲೇ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಶಾಸಕರು ಭೇಟಿ ಆಗ್ತಾ ಇದ್ದಾರೆ, ಸಚಿವರು ಭೇಟಿ ಆಗ್ತಾ ಇದ್ದಾರೆ, ಜೊತೆಗೆ ಅದರಂತೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಸಹ ಅಂದ್ರೆ ಅವರು ಸಹ ಸಚಿವರು ಶಾಸಕರು ಸಹ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಇಬ್ಬರು ನಾಯಕರ ಪರವಾಗಿ ತಮ್ಮ ಸಚಿವರು ಶಾಸಕರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಸಂಪುಟ ಅಂದ್ರೆ ವಿಸ್ತರಣೆ ವಿಚಾರಕ್ಕೆ ಬಂದಾಗ ಯಾರು ನಮಗೆ ಲಾಭವನ್ನು ಆಗ್ತಾರೆ, ಯಾರು ನಮಗೆ ಹಿತವರು ಅನ್ನೋದನ್ನು ಸಹ ಈ ಶಾಸಕರು ಗಮನಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ಯಾರು ಯೋಗ್ಯ ನಾಯಕರು, ನಮ್ಮ ಪರವಾಗಿ ಯಾರು ನಿಲ್ತಾರೆ ಅನ್ನೋದನ್ನ ಅವರು ಅರ್ಥಕೊಂಡು ಶಾಸಕರು, ಸಚಿವರು ಆ ಇಬ್ಬರ ನಾಯಕರ ಪರವಾಗಿ ತಮ್ಮ ಬ್ಯಾಟಿಂಗ್ ಅನ್ನ ಬೀಸ್ತಾ ಇರುವುದು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಜೈಲಿನಲ್ಲಿರುವ ಶಾಸಕರನ್ನ ಭೇಟಿ ಆದ್ರೆ, ಮತ್ತೊಂದೆಡೆ ಸಿಎಂ ಪುತ್ರ ಯತೀಂದ್ರ ಅವರು ಸಹ ತಮ್ಮದೇ ಆದ ರೀತಿಯಲ್ಲಿ ಗಟ್ಟಿಯಾದ ಒಂದು ನಿರ್ಧಾರವನ್ನ ಇಟ್ಕೊಂಡು ದಲಿತ ಶಾಸಕರನ್ನಾಗ್ಲಿ ಅಥವಾ ಇನ್ನಿತರ ಶಾಸಕರು, ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇರುವಂತದ್ದು, ಮಾತುಕತೆ ಮಾಡ್ತಾ ಇರುವಂತದ್ದು, ಬೆಂಬಲವನ್ನ ಕೋರಿದ್ದಾರೆ ಅನ್ನಲಾಗ್ತಾ ಇದೆ. ಯಾಕಂದ್ರೆ ಪ್ರಸಾದ್ ಅಬ್ಬಯ್ಯ, ಹುಬ್ಳಿ ಧಾರವಾಡ ಶಾಸಕರ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಹಲವು ನಾಯಕರನ್ನ ಈಗಾಗಲೇ ಯತೀಂದ್ರ ಅವರು ರಹಸ್ಯವಾಗಿ ಭೇಟಿಯಾಗುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಕಂಡು ಬರ್ತಾ ಇದೆ. ಈ ಎಲ್ಲವನ್ನ ನೋಡಿದಾಗ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ನೋಡಿದಾಗ, ಅದಾದ ನಂತರ ಬಂದ ಈ ಇಬ್ಬರು ಸಚಿವರ ಹೇಳಿಕೆಗಳನ್ನು ನೋಡಿದಾಗ, ಇವರ ಮಾತುಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ತಪ್ಪುವುದು ಸಾಧ್ಯತೆಗಳು ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಕೇಳಿ ಬಂದ್ರೆ ಅಥವಾ ಹೆಸರು ರೇಸ್ ನಲ್ಲಿದ್ರೆ ಯಾರು ಏನು ಮಾಡಲಾರರು, ಯಾರು ಏನು ಮಾತಾಡ್ತಾರೆ, ಅವರು ಸಹ ಪಕ್ಷಕ್ಕೆ 50 ವರ್ಷ ದುಡ್ದಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ದಲಿತ ಸಿಎಂ ಒಂದು ಕಾರ್ಡ್ ಕೂಡ ಪ್ಲೇ ಆಗ್ತಾ ಇರುವಂತದ್ದು, ಆ ಕೂಗು ಮತ್ತಷ್ಟು ಜಾಸ್ತಿ ಆಗುವ ಸನ್ನಿವೇಶ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರಸಾದ್ ಅಬ್ಬಯ್ಯ ಸಹ ಹೇಳಿದ್ರು, ಪರಮೇಶ್ವರ್ ಸಿಎಂ ಆದ್ರೆ ತಪ್ಪೇನಿಲ್ಲ, ಅವರು ಹಿರಿಯರು ಆದ್ರೆ ಆಗ್ಲಿ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇವ್ರ ಸಾಲಿಗೆ ಮತ್ತೆ ಮುಂದೆ ಯಾರು ಸೇರ್ತಾರೆ, ಪರಮೇಶ್ವರ್ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಸಾಕಷ್ಟು ಕುತೂಹಲದಿಂದ ನೋಡಬೇಕಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವ ಪರಮೇಶ್ವರ್ ಅವರು, ಮತ್ತೊಂದೆಡೆ ನೋಡಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಆಪ್ತ ಬಳಗದಲ್ಲಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಬಣದಲ್ಲೇ ಒಂದು ದಲಿತ ಕಾರ್ಡ್ ಪ್ಲೇ ಮಾಡೋದು ಎಲ್ಲೋ ಒಂದ್ ಕಡೆ ಸೃಷ್ಟಿ ಆಯ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ತಪ್ಪಿಸಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನ ಕೈ ತಪ್ಪಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದು ಬಣವೇ ಈ ರೀತಿಯಾದ ಒಂದು ದಾಳವನ್ನು ಉರುಳಿಸ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತವೆ, ಎಷ್ಟೊಂದು ಮಹತ್ವದ ತಿರುವುಗಳನ್ನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿನ ರಾಜಕೀಯ ತಿರುವನ್ನ ಪಡೆಯುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಯಾವಾಗ ಭಾರತಕ್ಕೆ ಮರಳುತ್ತಾರೋ ಆ ಸಂದರ್ಭದಲ್ಲಿ ಇದಕ್ಕೆ ಇನ್ನಷ್ಟು ವೇಗ ಬರಬಹುದು, ಒಂದು ಸ್ಪಷ್ಟನೆ ಸಿಗಬಹುದು, ಒಂದು ಹೈಕಮಾಂಡ್ ಗಟ್ಟಿಯಾದ ನಿಲುವನ್ನ ಪ್ರದರ್ಶನ ಮಾಡುವ ಲೆಕ್ಕಾಚಾರವೂ ಸಹ ಇರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ಭರವಸೆಯನ್ನ ಇದೇ ರೀತಿಯಾದ ಒಂದು ಭರವಸೆ ನೀಡಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಬಂದ ನಂತರ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಸಚಿವ ಸಂಪುಟ ವಿಸ್ತರಣೆ ಆಗಲಿ, ನಾಯಕತ್ವ ಬದಲಾವಣೆ ವಿಚಾರಣೆ ಆಗಲಿ, ಎಲ್ಲ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಬಂದ ನಂತರ ನಾವು ಈ ಕುರಿತು ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋಣ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋ ಒಂದು ಕಿವಿ ಮಾತನ್ನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಇಡೀ ಈ ನಾಯಕತ್ವ ಬದಲಾವಣೆಯ ಪ್ರಹಸನದ ಒಂದು ಚೆಂಡು ರಾಹುಲ್ ಗಾಂಧಿ ಅಂಗಳಕ್ಕಿರುವುದು. ಅವರು ಯಾವಾಗ ಭಾರತಕ್ಕೆ ಬರ್ತಾರೆ, ಅದಾದ ನಂತರ ಯಾವಾಗ ರಾಜ್ಯದ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಇವರನ್ನ ಯಾವಾಗ ಇವರಿಗೆ
ಹೈಕಮಾಂಡ್ ನಿಂದ ಕರೆ ಬರುತ್ತೋ ದೆಹಲಿಗೆ ಬನ್ನಿ ಚರ್ಚಿಸೋಣ ಅನ್ನೋದನ್ನ ಆ ಸಂದರ್ಭದಲ್ಲಿ ಇದಕ್ಕೆ ಎಲ್ಲೊಂದ್ ಕಡೆ ಕ್ಲಾರಿಟಿ ಸಿಗಬಹುದು ಅನ್ನೋದು ಸಾಕಷ್ಟು ಕಾಂಗ್ರೆಸ್ ಪಾಳ್ಯದ ನಾಯಕರ ಮಾತಾಗಿರುವಂತದ್ದು. ಆದ್ರೆ ಒಟ್ನಲ್ಲಿ ನೋಡಿದಾಗ ಒಂದ್ ಕಡೆ DK ಶಿವಕುಮಾರ್ CM ಆಗೋ ಕನಸು ನೋಡಿದ್ರೆ, ಇನ್ನೊಂದ್ ಕಡೆ 5 ವರ್ಷ ಅಂದ್ರೆ ಸತತವಾಗಿ 5 ವರ್ಷ ಪೂರೈಸಿ ಮತ್ತೆ ಇದೀಗ 2.5 ವರ್ಷ ಅವಧಿಯನ್ನ ಪೂರೈಸಿ ದೇವರಾಜ್ ಅರಸು ದಾಖಲೆ ಮುರಿಯುವ ತೌಕದಲ್ಲಿರುವ ಸಿದ್ದರಾಮಯ್ಯನವರು ಇನ್ನೊಂದ್ ಕಡೆ. ಈ ಎಲ್ಲವನ್ನ ನೋಡಿದಾಗ 3ನೇ ವ್ಯಕ್ತಿ CM ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರುವುದು ಖರ್ಗೆ ಆಗ್ಲಿ ಅಥವಾ ಪರಮೇಶ್ವರ್ ಆಗ್ಲಿ. ಈ 3 ಜನರ ಸಮೀಕರಣವನ್ನು ನೋಡಿದಾಗ ಅಂತಿಮವಾಗಿ ಇದರ ರಿಸಲ್ಟ್ ಅಂದ್ರೆ ಇದರ ಫಲಿತಾಂಶ ರಾಹುಲ್ ಗಾಂಧಿ ಕೈಯಲ್ಲಿದೆ ಅನ್ಬೋದಾಗಿದೆ. ರಾಹುಲ್ ಗಾಂಧಿ ಬಂದ ನಂತರ ಯಾವೆಲ್ಲ ನಿರ್ಧಾರಕ್ಕೆ ಹೈಕಮಾಂಡ್ ಮುಂದಾಗುತ್ತೆ, ಅಷ್ಟರ ಒಳಗಡೆ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆಯುತ್ತವೆ ಅನ್ನೋದನ್ನ ಸಾಕಷ್ಟು ಕುತೂಹಲದಿಂದ ನೋಡಬೇಕಾಗಿದೆ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.